ಇದು ಇರಿಸವೆ ಮೇನ್ ರೋಡಲ್ಲಿದೆ. ಗಣಪತಿ ಮಡಿಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್. ಇದು ನಂದು ಮಿನಿ ಬ್ಲಾಗು. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವಾಚ್ ದಿಸ್ ಬ್ಲಾಗ್. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು ಬರ್ತೀನಿ. ನಾವು ಬಂದಿರೋದು ಸಾಯಿಬಾಬಾ ದೇವಸ್ಥಾನ. ಇದು ಇರಿಸವೆ ಮೇನ್ ರೋಡಲ್ಲಿದೆ. ಇದೇ ಮೇನ್ ರೋಡಲ್ಲ, ಇದ್ರ ಆಪೋಸಿಟ್ ಇರೋದು ಸಾಯಿಬಾಬಾ ಟೆಂಪಲ್. ಇದ್ರ ಒಳಗಡೆ ವ್ಯೂ ತುಂಬ ಚೆನ್ನಾಗಿದೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಫುಲ್ ಕಲ್ಲಲ್ಲಿ ಮಾಡಿರೋದು. ಸ್ಟೆಪ್ಸ್ ಎಲ್ಲ ಇದೆ. ಫೋಟೋ ತಗೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಮೇಲೆಲ್ಲ ಹೋಗಿ ಫೋಟೋ ಎಲ್ಲ ತಗೊಂಡು ಬರ್ತಾರೆ. ಇದು ಸೇಮ್ ಗುಹೆ ಟೈಪ್ ಇದೆ. ಆ ಗುಹೆಯಿಂದ ಎಂಟ್ರೆನ್ಸಲ್ಲಿ ಬಂದರೆ ನಮ್ಗೆ ಇಲ್ಲೊಂದು ಸಾಯಿಬಾಬಾದು ಐಡಲ್ ಕಾಣಿಸುತ್ತೆ. ಮುಗಿಸ್ಕೊಂಡು ಹೋದರೆ ಇಲ್ಲಿದೆ ಒಂದು ಮೇನ್ ಎಂಟ್ರೆನ್ ದೇವಸ್ಥಾನ. ಒಂದು ಗಣೇಶ ಅರ್ಧ ಗಣಪತಿ ಮಡಿಕೆ. ತುಂಬ ವಿಶಾಲವಾಗಿ ದೊಡ್ಡದಾಗಿದೆ. ಇಲ್ಲಿ ರೆಸ್ಟ್ ಎಲ್ಲ ಮಾಡ್ಬೋದು, ಕೂತ್ಕೊಂಡು ತುಲಾಭಾರ ಸೇವೆ ಮಾಡ್ಬೋದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಂದರೆ ಇಲ್ಲಿ ದೊಡ್ಡದಾಗಿ ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲೊಂದು ಉದ್ಭವ ಗಣೇಶನ ದೇವಸ್ಥಾನವೂ ಇದೆ ಆ ಕಡೆ ಒಂದು. ಮತ್ತು ಇಲ್ಲಿ ನರಸಿಂಹಸ್ವಾಮಿದು ಇದೆ ಸ್ಟ್ಯಾಚು. ದೊಡ್ಡದಾಗಿದೆ ನೋಡಿ. ಪಾರ್ಕ್ ಥರ ಸೇಮ್. ನಿತ್ಯ ಮಹಾ ಅನ್ನದಾನ ಸೇವೆನೂ ಇದೆಯಂತೆ. ಇದು ಆಂಜನೇಯನ ಉದ್ಭವ ಅಂತ ಏನೋ ಹೇಳ್ತಾರೆ. ಏನಿದು ಪಾಪ? ಇದೇನು ಇದಾ? ಅಲ್ಲಿ ಆಂಜನೇಯಂದು ಉದ್ಭವ ಆಗಿರೋದು ಆಂಜನೇಯನ ಮುಖ. ಉದ್ಭವ ಶ್ರೀರಾಮ ಪಾದಸ್ಪರ್ಶ ಆಂಜನೇಯ ಸ್ವಾಮಿ. ಬಿಸಿಲಲ್ಲಿ ಬಂದರೆ ಆರಾಮಾಗಿ ನೆರಳಲ್ಲಿ ಕುತ್ಕೊಂಡು ಹೋಗೋ ಥರ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ಇವಳ್ದು 6 ಮಂತ್ ಬರ್ಡೇನ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಆ್ಯಕ್ಚುಲಿ ಇಲ್ಲೆಲ್ಲ ಪಾರ್ಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೇಕ್ ತೊಗೊಬಂದು ಕಟ್ ಮಾಡಿದ್ವಲ್ಲ. ಇಲ್ಲಿ
ನಿನ್ ಬೋರ್ಡ್ ಇಲ್ಲೇ ಅಲ್ವ ನಮ್ಮ ಮಾಡಿದ 6 ಮಂತ್ ಬೋರ್ಡ್ ಅಂತ ಕೇಕ್ ಇಲ್ಲೇ ಕಟ್ಟಲ್ಲ ಮಾಡಿದ್ ನಾವು ಸೀಬೆ ಮರ ನೆಲ್ಲಿಕಾಯಿ ಮರ ಎಲ್ಲ ಇದೆ ಅಲ್ಲಿ ನೋಡಿ ಮಾವಿನಕಾಯಿ ಮರನ ಐತೆ. ಅಲ್ಲಿ ಬಾಯ್ ಮಾಡಿ ಹೋಗ್ಲಿ ಇಲ್ಲಿ ಬಾಯ್ ಮಾಡಾಯ್ತು ಕ್ಯಾಪು ತಿರ್ಗಿಸ್ಬೋದಿತ್ತು ಅವಾಗ ಕಿತ್ಕೊಂಡು ಆಟ ಆಡ್ತಿದ್ದೆ ಕಳ್ದೆ ಹಾಕಿತ್ತು ಇವಾಗ ಇವ್ನು ಇಟ್ಕೊಂಡಿರೋ ದೇವಸ್ಥಾನದಲ್ಲಿ ಬಿತ್ತು ಅದು ಏನು ಇದೇನ್ ಮಾತ್ರ ಚೆನ್ನಾಗಿ ಮಾಡ್ತೀರಿ ಎತ್ಕೊಡು ವಾಪಸ್ ಅವಳಿಗೆ ತೋರ್ಸು ಹೆಂಗದು ಅಂತ ಓಹೋ ನೆಲ್ಲಿಕಾಯಿ ಬಂತು ನನಗಂತೂ ಫೇವ್ರೇಟ್ ನೆಲ್ಲಿಕಾಯಿ ತುಂಬ ಚೆನ್ನಾಗಿದೆ ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಎಲೆ ಅಮ್ಮ ಕೊಡು ಚಿಟ್ಟಬ್ಬ ಅದ್ರ ಮೇಲೆ ಹೋಗೋಣ. ಹೂವನ ಇದು ನೋಡು ಬಿದ್ದೋ ನೋಡು. ಯಾವ್ದಡ ಬತ್ರ ಬರ್ತೈತೆ ಚಿಡ ಸಿಡುವ ಇಲ್ಲ ಓದಿಸಿ ಸೊ ಇದಾಗಿತ್ತು ಈ ದಿನದ ಬ್ಲಾಗು. ನೀವೇನಾದರೂ ಹಾಸನ್ ಹೈವೇ ರೋಡಲ್ಲಿ ಏನಾದರೂ ಬರ್ತಿದ್ರೆ ಹೈವೇ ಪಕ್ಕದಲ್ಲೇ ಇರೋದು ಸಾಯಿಬಾಬಾ ದೇವಸ್ಥಾನ. ಸೊ ನೀವು ಬಂದು ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಾಡಿ, ಬಾಯ್ ಮಾಡು.